ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಮಾಜಿ ಶಾಸಕ ಎಸ್ ರಾಮಪ್ಪ ಮಾಡಿರುವ ಆರೋಪಗಳಿಗೆ ಒಂದು ವಾರದಲ್ಲಿ ದಾಖಲೆ ನೀಡಬೇಕು, ಇಲ್ಲವೇ ಜಿಎಂ ಸಿದ್ದೇಶ್ವರ್ಗೆ ಕ್ಷಮೆ ಯಾಚಿಸಬೇಕು. ತಪ್ಪಿದಲ್ಲಿ ಅವರ ಮನೆಯ ಮುಂದೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೀರೇಶ್ ಅನಗವಾಡಿ ಎಚ್ಚರಿಕೆ ನೀಡಿದರು. ಹರಿಹರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ಓಲೈಕೆ ಮಾಡಲು ರಾಮಪ್ಪನವರು ಜಿಎಂ ಸಿದ್ದೇಶ್ವರ್ ವಿರುದ್ಧವಾಗಿ ಆರೋಪ ಮಾಡುತ್ತಿದ್ದು, ಇದು ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಪಡೆಯುವಂತಹ ತಂತ್ರವಾಗಿದೆ ಎಂದರು. ಸಿದ್ದೇಶ್ವರ್ ಅವರು ಕಾನೂನುಬದ್ಧವಾಗಿಯೇ ತಮ್ಮ ಜಮೀನಿನಲ್ಲಿ ಕಾಲೇಜು ನಿರ್ಮಿಸಿಕೊಂಡಿದ್ದಾರೆ ಹಾಗೂ ಬೈರನ್ಪಾದ ಹತ್ತಿರವಿರುವಂತಹ ಶುಗರ್ ಫ್ಯಾಕ್ಟರಿ ನಿರ್ಮಿಸಲು ಗುಡ್ಡವನ್ನು ಒತ್ತುವರಿ ಮಾಡಿದ್ದಾರೆ ಎಂದು ಸುಳ್ಳು ಆರೋಪಗಳನ್ನು ಮಾಡಿರುವಂತಹ ರಾಮಪ್ಪನವರು ಸಾಕ್ಷಿ ಸಮೇತ ಸಾಬೀತುಪಡಿಸಬೇಕು. ತಪ್ಪಿದಲ್ಲಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ಹರಿಹರ ತಾಲೂಕು ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಬಿಜೆಪಿ ಶಾಸಕರು ಮಾತ್ರ ಆಯ್ಕೆಯಾಗಿದ್ದಾರೆ. ಇವರನ್ನು ಕಡೆಗಣಿಸುವ ರೀತಿಯಲ್ಲಿ ಜಿಲ್ಲಾ ಸಚಿವರು ನಡೆದುಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳ ಹೊರತನಿಂದ ಬೇಸತ್ತು ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ ವಿನಃ ಯಾವುದೇ ದುರುದ್ದೇಶದಿಂದಲ್ಲ ಎಂದರು. ಜಿಎಂ ಸಿದ್ದೇಶ್ವರ ಅವರ ಬಗ್ಗೆ ಒಂದು ಗುರುತರವಾಗಿರ್ತಕ್ಕಂಥ ಆಪಾದನೆಯನ್ನು ಮಾಡಿದ್ದಾರೆ. ಒಂದೇದು GMIT ಕಾಲೇಜಿರುವ ಜಾಗವನ್ನು ರೈತರಿಂದ ಅಕ್ರಮವಾಗಿ ಪಡೆದಿದ್ದಾರೆ ಎನ್ನುವ ಒಂದು ಆರೋಪವನ್ನು ಮಾಡಿದರು. ಅದರ ಜೊತೆಗೆ ಅವರ ಒಡೆತನದಲ್ಲಿರ್ತಕ್ಕಂಥ GM ಶುಗರ್ಸ್ ಬೈರನ್ಪಾದದಲ್ಲಿರ್ತಕ್ಕಂಥ GM ಶುಗರ್ಸ್ದು ರೈತರಿಂದ ಅಕ್ರಮವಾಗಿ ಭೂಮಿಯನ್ನು ಹೊಡೆದು ಗುಡ್ಡವನ್ನೆಲ್ಲ ಹೊಡೆದಿದ್ದಾರೆ, ಗುಡ್ಡ ಒತ್ತುವರಿ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಭರವಸೆ ಇಟ್ಕೊಂಡು ಅವರು ಓಲೈಸ್ಕೊಳ್ಳಂತೆ ಮಾಡಲಿಕ್ಕೆ ಹೋಗಂದ್ರೆ ಅದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಟೀಕೆ ನಾವು ಸ್ವಾಗತ ಮಾಡ್ತೀವಿ. ಏನಂದ್ರೆ ಮೊನ್ನೆ ನೀವು ಜಿಎಂ ಸಿದ್ದೇಶ್ವರ್ ಅವರು 25 ವರ್ಷ ಸಂಸದರಾದರೂ ಒಂದ್ಸರಿ ಬರಲಿಲ್ಲ ಏನನ್ನು ಮಾತಾಡಿದ್ರು. ಚೆನ್ನೈಯವರು ಹಿಂದೆ ಸಂಸದರಾದ ಮೇಲೆ ಆದಂಥ ಸಂದರ್ಭದಲ್ಲಿ ಅವರ ಚುನಾವಣೆ ಒಂದ್ಸರಿ ಜನ ಮಾಡ್ತಾ ಇದ್ರು. ನಾನು ನಿಮಗೆ ಹೇಳೋದು ಒಂದೇ ಮಾತು, ನೀವೇನು ಜಿಎಂ ಸಿದ್ದೇಶ್ವರ್ ಅವರ ಬಗ್ಗೆ ಆಪಾದನೆ ಮಾಡಿದ್ದೀರಿ, ದಾಖಲೆ ಸಹಿತ ಅದನ್ನ ನಿರೂಪಿಸಬೇಕು. ಯಾರನ್ನ ಓಲೈಕೆ ಮಾಡೋಕ್ಕೋಸ್ಕರ ನೀವು ಆಪಾದನೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ನೀವು ದಾಖಲೆ ಸಮೇತ ಅದನ್ನೇನಾದ್ರೂ ನಿರೂಪಿಸಿದ್ರೆ ಆ ಜಾಗವನ್ನ ಸಂಬಂಧಪಟ್ಟ ರೈತರ ಹೆಸರು ಅಥವಾ ನಿಮ್ಮ ಹೆಸರು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ನಾವು ಇವತ್ತಿಗೂ ನಮ್ಮ ಮಾಜಿ ಸಂಸದರ ಹತ್ರ ಮಾತಾಡಿಲ್ಲ, ಆದ್ರೆ ನಾವು ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ತೇವೆ. ನೀವು ಹಿಟ್ ಅಂಡ್ ರನ್ ಕೇಸ್ ಮಾಡೋದ್ ಬಿಡ್ರಿ, ಯಾವ್ದೋ ತೇಜೋವಧ ಮಾಡ್ಲಿಕ್ಕೆ ಯಾವ್ದೋ ನೀವು ಓಲೈಸ್ಕೊಳ್ಳೋದು ಬಿಡ್ಬೇಕಿನ್ನು. ವಾರದೊಳಗೆ ನೀವು ಮಾಡಿದ ಆಪಾದನೆಗಳಿಗೆ ದಾಖಲೆಗಳನ್ನು ತಂದುಕೊಟ್ಟು ನೀವು ಅದನ್ನು ನಿರೂಪಿಸದೆ ಹೋದ್ರೆ ರಾಮಪ್ಪನವ್ರ ಮನೆ ಮುಂದೆ ಧರಣಿ ಕೂರ್ತೇವೆ. ನೀವೇನ್ ಮಾತಾಡಿದ್ರೆ ನಡೀತೈತಿ ನಾವು ಭ್ರಮೆಗಿರ್ಬೇಡ್ರಿ. ಒಂದು ವಾರದೊಳಗೆ ಅದನ್ನೆಲ್ಲದೂ ದಾಖಲೆ ಕೊಡ್ಬೇಕು, ಅದನ್ನ ನೀವು ಸಾಬೀತು ಮಾಡ್ಬೇಕು. ಯಾರಿಗೋ ತೃಪ್ತಿ ಆಗತ್ತೆ, ಯಾರಿಗೋ ಸಮಾಧಾನ ಆಗತ್ತೆ, ಯಾರಿಗೋ ಓಲೈಸ್ಕೊಳ್ಳಕ್ಕೆ ನೀವು ಮಾತಾಡಿದ್ರೆ ನಾವು ಸುಮ್ಮನೆ ಕೈ ಕಟ್ಟಿ ಕುತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇನ್ಮೇಲೆ ನೀವು ನಮ್ಮ ಮೇಲೆ ಆಪಾದನೆ ಮಾಡಿ ದಾಖಲೆ ಸಹಿತ ಮಾಡಿ, ದಾಖಲೆ ಇದ್ರೆ ಮಾಡಿ, ದಾಖಲೆ ಇಲ್ಲದೆ ಇದ್ರೆ ನಾವು ನಿಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡ್ತೇವೆ, ಧರಣಿ ಕುತ್ಕೊಳ್ತೇವೆ. ಇವತ್ತಿನಿಂದ ಒಂದು ವಾರ ಗಡುವು ನಿಮಗೆ. ಮಾಜಿ ಶಾಸಕರಾದ ರಾಮಜನವರು ಇದೇ ರೀತಿ ಒಂದು 6 ತಿಂಗಳ ಕೆಳಗೆ ಇದೇ ರೀತಿ ಒಂದು ಆರೋಪ ಮಾಡಿದ್ರು. ಅಂದರೆ ತಾಲೂಕಿಗೆ ಅತಿ ಹೆಚ್ಚು ಮನೆಗಳನ್ನ ನಾವು ತಂದು ಕೊಡ್ತೀವಿ ಅನ್ನೋ ರೀತಿ. ಮತ್ತು ನಾನು ಇದೇ ನಿಮ್ಮ ಮಾಧ್ಯಮದ ಮುಂದೆ ದಾಖಲೆ ಸಮೇತ ಯಾರ್ಯಾರ ಅವಧಿಯಲ್ಲಿ ನಮ್ಮ ತಾಲೂಕಿಗೆ ಎಷ್ಟೆಷ್ಟು ಮನೆಗಳು ತಂದಿದ್ದಾರೆ ಅಂತ ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದು. ಅಷ್ಟಾದರೂ ರಾಮಜನವರು ವಯಸ್ಸಿನಾಗ ಭಾಳ ಹಿರಿಯರು, ಅನುಭವಿಗಳಾದರೂ ಅವ್ರು ತಪ್ಪನ್ನು ತಿಳ್ಕೊಳ್ಳಲ್ಲಿ ಮತ್ತೆ ಎಡುತ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಈಗ ನೇರವಾಗಿ ಹೇಳೋದ್ರೆ ನಮ್ಮ ಶಾಸಕರಾದ ಬಿಪಿ ಹರೀಶ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತಾಡೋ ಭರಾಟೆಯಲ್ಲಿ ಒಂದು ಪದವನ್ನು ತಪ್ಪಾಗಿ ಆಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ಆ ಮಾತು ಯಾಕೆ ಬಂತು, ಯಾವ ಕಾರಣಕ್ಕೆ ಬಂತು ಅನ್ನೋದನ್ನು ನಾವೀಗ ಚರ್ಚೆ ಮಾಡಬೇಕಾದ ಸಮಯ. ಈ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಗೆ ಗೆದ್ದಿರ್ತಕ್ಕಂಥ ಏಕೈಕ ಶಾಸಕರು ನಮ್ಮ ಹರಿಹರ ತಾಲೂಕಿನ ಶಾಸಕರು ಮಾತ್ರ ಇಡೀ ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆಗೆ ಅವ್ರ ತಂದೆಯವರು ಶಾಸಕರು, ಮಲ್ಲಿಕಾರ್ಜುನ್ ಅವರು ಉಸ್ತುವಾರಿ ಮಂತ್ರಿಗಳು, ಅವ್ರ ಮನೆಯವರು ಸಂಸದರು. ಜಿಲ್ಲೆಯಲ್ಲಿ ಸ್ವಾಭಾವಿಕವಾಗಿ ಅವರೇ ರಾಜ್ಯದಲ್ಲಿ ಸರ್ಕಾರ ಇರೋದ್ರಿಂದ ಅವ್ರ ಪ್ರಭಾವ ಇದ್ದೇ ಇರಲಿ.
ಅಧಿಕಾರಿಗಳು ಅವ್ರ ಇಚ್ಛೆ ತಕ್ಕಂಗೆ ನಡ್ಕೊಳ್ಳೋದು ಲೋಕಾರೂಢಿ ಅಂತೇಳಿ ನಾವು ಅನ್ಕೊಳ್ಳೋ ಪರಿಸ್ಥಿತಿ ಅಂತ ವ್ಯವಸ್ಥೆ ಒಳಗೆ ನಾವು ಬಂದ್ಬಿಡ್ತೀವಿ.